ಇಲ್ಲ ಲೋಕಿ ಒಂದು ನಿಮಿಷ ಇರಮ್ಮ. ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಹುಟ್ಟುಹಬ್ಬ ಇದೆ. ಅದರ ಸಲುವಾಗಿ ಶಿರಾಜ್ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಹಣ್ಣು ಮತ್ತು ಹಾಲು ಕೊಡುವುದರ ಮೂಲಕ ಅವರ ಹುಟ್ಟುಹಬ್ಬ ಆಚರಿಸೋದು. ವೀಕ್ಷಕರೇ, ನೀವು ಕೇಳಿದಂಥ ನಾಗಲಕ್ಷ್ಮಿ ಅಕ್ಕ ಅವರಿಗೆ ಹುಟ್ಟುಹಬ್ಬನ ಯಾವುದೇ ರೀತಿ ಆಚರಣೆ ದೊಡ್ಡದಾಗಿ ಮಾಡೋಕ್ಕಿಂತಲ್ಲ, ಇಲ್ಲಿ ಮಕ್ಕಳಿಗೆ ಸಿಹಿ ಹಾಗೂ ಬಾಣಂತಿಯರಿಗೆ ಬ್ರೆಡ್ ಕೊಡೋದ್ರ ಮೂಲಕ ಆಚರಿಸಲಾವುದು. ಕರ್ನಾಟಕದ ಪ್ರತಿ ಮನೆಯ ಮಗಳು ಹಾಗೂ ಎಲ್ಲ ಮಹಿಳೆಯರಿಗಿನ್ನ ಹೆಚ್ಚಿನದಾಗಿ ಯುವಕರಿಗೆ ಅವರು ಸ್ಫೂರ್ತಿದಾಯಕವಾಗಿದ್ದಾರೆ. ಅವರ ಮುಂದಿನ ದಿನಗಳಲ್ಲಿ ಅವರು ಯಾವುದಾದ್ರೂ ಕ್ಷೇತ್ರದಲ್ಲಿ ಒಂದು ಶಾಸಕಿಯಾಗಿ ಸರ್ಕಾರದ ಸಚಿವರಾಗಿ ಆಗಬೇಕಂತ ಕೇಳ್ತೀವಿ. ಇನ್ನೊಂದು ವಿಷಯ ಅಂದರೆ, ರಾತ್ರಿ ಅವರು ದೂರವಾಣಿ ಸಂಪರ್ಕಿಸಿದೆ. ಅವರು ದೂರದ ಜಪಾನ್ನಲ್ಲಿ ಅವ್ರನ್ನ ತರಬೇತಿ ಇವರು 15 ದಿನ ಜಪಾನಲ್ಲಿ ತರಬೇತಿಗಾಗಿ ಹೋಗಿದ್ದಾರಂತೆ. ನಮ್ಮ ಕರ್ನಾಟಕಕ್ಕೆ ಅದೊಂದು ಹೆಮ್ಮೆ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಜಪಾನ್ನಲ್ಲಿ ಅಲ್ಲಿನ ಮಹಿಳೆಯರಿಗೆ ಕರ್ನಾಟಕದ ಮಹಿಳಾ ಅಧ್ಯಕ್ಷರು ಅಲ್ಲಿ ತರಬೇತಿ ಕೊಡ್ತಿದ್ದಾರೆ ಅಂದರೆ ಕರ್ನಾಟಕದ ಪ್ರತಿ ಮಹಿಳೆಗೂ ಪ್ರತಿ ಜನತೆಗೂ ಒಂದು ಹೆಮ್ಮೆಕರ ವಿಷಯ. ಇಷ್ಟು ಹೇಳಲು ಅವಕಾಶ ಕೊಟ್ಟರೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ನಮ್ಮ ರಾಜ್ಯದ ಬಡತನದಲ್ಲಿ ಹುಟ್ಟಿರುವಂತಹ ಮಹಿಳೆ ಇವತ್ತು ನಮ್ಮ ಕರ್ನಾಟಕದಲ್ಲೇ ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿದಾಯಕವಾಗಿ ಹೆಮ್ಮರವಾಗಿ ಬೆಳೆಯುತ್ತಿರುವಂತಹ ನಮ್ಮ ನಾಗಲಕ್ಷ್ಮಿ ಅಕ್ಕರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭ ಕೋರ್ತಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಮಹಿಳಾ ಕಾಂಗ್ರೆಸ್ ಹಾಗೂ ಶಿರಾ ತಾಲೂಕಿನ ಯುವ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಮುಖಂಡರಾದ ಲೋಕೇಶ್ ಅವರ ನೇತೃತ್ವದಲ್ಲಿ ಈ ಬರ್ತ್ಡೇ ಆಚರಣೆ ಮಾಡ್ತಾಯಿದ್ದೀವಿ ತಾಯಿ ಮಕ್ಕಳು ಹಾಸ್ಪಿಟ್ಲಲ್ಲಿ. ನಮ್ಮ ನಾಗಲಕ್ಷ್ಮಿ ಅಕ್ಕರು ಇನ್ನೂ ಹೆಚ್ಚಿನದಾಗಿ ಐಶ್ವರ್ಯ, ಆರೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ಒಂದು ಕ್ಷೇತ್ರದಲ್ಲಿ MLA ಆಗಬೇಕಂತ ನಾವು ಯುವ ಕಾಂಗ್ರೆಸ್ ಕಡೆಯಿಂದ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ರಾಜ್ಯದ ಹೆಮ್ಮೆಯ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವರು ಬಂದಾಗ್ಲಿಂದನೂ ಮಹಿಳೆಯರಿಗೆ ತುಂಬ ರಕ್ಷಣೆ ಕೊಟ್ಟು ಅವರ ಕಷ್ಟಗಳನ್ನು ಕೇಳಿ ಅದಕ್ಕೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಹೀಗೆ ಅವರು ಹೆಚ್ಚಿನ ಇದಕ್ಕೆಲ್ಲ ಮಾಡಿ ಇನ್ನು ಉನ್ನತ ಸ್ಥಾನಕ್ಕೆ ಮಾಡಿ ಮಹಿಳೆಯರಿಗಾಗಿ ಮಹಿಳೆಯ ಕಷ್ಟಗಳಿಗೆ ಸ್ಪಂದಿಸಿ ಅವ್ರ ಇದಕ್ಕೆ ಹೋರಾಡಲಿ ಅಂತ ಹೇಳಿ ಆಶಿಸ್ತೀನಿ. ಇವತ್ತು ಮಹಿಳೆಯಾಗಿ ಲಕ್ಷ್ಮಿ ಅಕ್ಕ ಇವತ್ತು ಮಹಿಳೆಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಹಗಲು ರಾತ್ರಿ ಏನೂ ನೋಡ್ದಲೇ ಬಂದು ಇವತ್ತು ಮಹಿಳೆಯರ ಪರವಾಗಿ ನಿಂತ್ಕೊಂತಾರೆ. ಅವರೆಲ್ಲ ವಿಚಾರದಲ್ಲೂ ಮಹಿಳೆ ಪರವಾಗಿ ನಿಂತ್ಕೊಂತಾರೆ. ಆಮೇಲೆ ಜಾತಿ ಭೇದ ಏನೂ ಇಲ್ಲ. ಆಮೇಲೆ ಬೀದಿನಲ್ಲಿ ಒಂದು ವ್ಯಾಪಾರ ಮಾಡೋರು ಆಗ್ಬೋದು, ಇಲ್ಲ ಭಿಕ್ಷುಕರು ಹೆಣ್ಮಕ್ಳಿಗೆ ನೋಡಿದರೆ ಭಿಕ್ಷುಕರಿಗೆ ಹೆಣ್ಮಕ್ಳಿಗೆ ಸಮೇತ ಬಿಡ್ದಂಗೆ ಅವರು ತಪ್ಕೊಂಡು ಅವರು ಹಗ್ ಮಾಡಿ ಅಷ್ಟೊಂದು ಚೆನ್ನಾಗಿ ಅವರು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ. ಕೆಲವರು ನಾವೇನೇ ಯಾರಾದರೂ ಒಂದು ಭಿಕ್ಷುಕರು ಹೋದರೆ ಥೂ ಅಂತೀವಿ, ಆದರೆ ಅವರು ಭಿಕ್ಷುಕರು ಬಂದರು ಹೆಣ್ಮಕ್ಳು ಅಂದ್ರೆ ಅವರು ಅಷ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಹಗ್ ಮಾಡ್ಕೊಂಡು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ. ಅವ್ರದ್ದು ಹುಟ್ಟುಹಬ್ಬದ ಇವತ್ತು ಏನು ವಿಶೇಷವಾಗಿ ಅವರಿಗೆ ಹಾಲು ಎಲ್ಲ ವಿತರಣೆ ಮಾಡ್ತಿದ್ದಾರೆ. ಅವರು ಇನ್ನೂ 100 ವರ್ಷ ಚೆನ್ನಾಗಿರಲಿ, ಅಂಥವ್ರು ಹೆಣ್ಮಕ್ಳಿಗೆ ಸಪೋರ್ಟಾಗಿ ಬೆಂಬಲವಾಗಿ ಇರಲಿ ಅನ್ನೋದೇ ನಮ್ಮ ಆಸೆ. ತುಂಬ ಚೆನ್ನಾಗಿ ಹೆಣ್ಮಕ್ಳು ಎಲ್ಲೆಲ್ಲಿ ನೋಡಿದ್ರು ಅಕ್ಕರ ಫೋಟೋ ಇರುತ್ತೆ. ಅವ್ರು ನೋಡಿದಾಗ ಅವ್ರು ಹೆಣ್ಮಕ್ಳಿಗೆ ಎಷ್ಟು ಸ್ಫೂರ್ತಿ ಅಂದರೆ ತುಂಬ ಸ್ಫೂರ್ತಿಯಾಗಿ ನಡೆಸ್ತಾವ್ರೆ. ಅದು ನೋಡಿ ಅವರು ಮಾಡೋ ಸೇವೆನಲ್ಲಿ 100 ಭಾಗ ಮಾಡ್ತಾರಲ್ಲ, ಅದರಲ್ಲಿ ನಾವು 1/4 ಭಾಗನಾದ್ರೂ ಮಾಡಿ ಅವ್ರ ಥರನೇ ನಾವು ಬದುಕಬೇಕು, ಬಾಳಬೇಕು. ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡೋದ್ರಿಂದ ನಾವು ಅವ್ರಿಗೆ ಸಪೋರ್ಟಿವ್ ಆಗಿದ್ದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸ್ತಾ ಅವ್ರ ಬಗ್ಗೆ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವ್ರದ್ದು ಜನ್ಮದಿನ, ಭಾಳ ವಿಶೇಷವಾದ ದಿನ. ಈ ಒಂದು ನಾವು ಹಾಸ್ಪಿಟ್ಲಿಗೆ ಒಂದು ಫ್ರೂಟ್ಸ್ ಆಗಲಿ ಬನ್ನಾಗಲಿ ಹಂಚುತ್ತೀವಿ ಅಂದರೆ ಅದು ನಮ್ಮ ಒಂದು ಚಿಕ್ಕ ಅಳಿಲ ಸೇವೆ. ಯಾಕಂದರೆ ಮೇಡಮ್ ಮಾಡ್ತಿರೋ ಒಂದು ಸಾಧನೆಗಳಿಗೆ ನೋಡಿದ್ರೆ ನಮಗೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಒಬ್ಬ ಮಹಿಳೆಯಾಗಿ ಮಧ್ಯರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಮಕ್ಕಳು ನೋಡಿದೆ, ಗಂಡನ ನೋಡಿದೆ, ಸ್ಪಾಟಿಗೆ ಹೋಗಿ ಒಂದು ಹೆಣ್ಮಗಿಗೆ ಅಷ್ಟು ನ್ಯಾಯ ದೊರಕಿಸ್ತಾರೆ ಅಂದರೆ ಅದು ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. ಅದು ಎಷ್ಟೇ ಇದಾಗಲೇಳು, ಎಷ್ಟೇ ಅವರಿಗೆ ಬೇರೆ ಕಡೆಯಿಂದ
ಸಪೋರ್ಟ್ಗಳಿದ್ರು ಮೇಡಮ್ ಕೂಡ ಅದು ನ್ಯಾಯನೇ ಮೋಸನವರೆಗೂ ಹೋರಾಟ ನಡೆಸ್ತಾ ಇದ್ದಾರೆ. ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಒಂದು ಮಹಿಳೆಗೆ ಗುರುತಿಸಿ ಅಷ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಹೆಣ್ಮಕ್ಳ ಒಂದು ಹೆಮ್ಮೆ. ಅವರೊಬ್ಬರದೆಲ್ಲ, ಹೆಣ್ಮಕ್ಳಿಗೆ ಒಂದು ಹೆಮ್ಮೆ. ಅವರು ನಮ್ಮ ಮಹಿಳೆಯರು ಏನಿದ್ದಾರೋ ಎಲ್ಲರೂ ಕೂಡ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಅವ್ರದ್ದು ಭಾಳ ವಿಶೇಷವಾದ ದಿನ. ಅವರಿಗೆ ಹ್ಯಾಪಿ ಬರ್ಡೇ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಹುಟ್ಟುಹಬ್ಬಕ್ಕೆ ಹಾಲು ಬ್ರೆಡ್ ವಿತರಣೆ ಮಾಡೋದಕ್ಕೆ ನಮ್ಮ ಗಂಡು ಮಕ್ಕಳೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ನಾವು ಇವತ್ತು ಅವ್ರಿಗೆ ಸಾಥ್ ಕೊಡೋದಕ್ಕೆ ಬಂದಿದ್ದೀವಿ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಿಜಕ್ಕೂ ನಾವು ನಮ್ಮ ಹುಟ್ಟಿದಬ್ಬ ವೆಡ್ಡಿಂಗ್ ಆ್ಯನಿವರ್ಸರಿಗಳನ್ನ ನಾವು ಸೆಲೆಬ್ರೇಟ್ ಮಾಡ್ಕೋತೀವಿ. ಆದರೆ ಇದು ಅರ್ಥಪೂರ್ಣವಾದ ಒಂದು ಹುಟ್ಟಿದಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಒಂದು ಸೇವೆನ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿತ್ತು ಮಹಿಳಾ ಆಯೋಗ, ಮಹಿಳಾ ಸಾಂತ್ವನ ಕೇಂದ್ರ ಇದೆ ಅಂತ ಗೊತ್ತಿತ್ತು. ಅದು ಯಾವಾಗ ಅಂತಂದರೆ ನಮ್ಮ ಸಮಸ್ಯೆಗಳೇನಾದ್ರು ಇದ್ದಾಗ ಅಲ್ಲಿ ಹೋದರೆ ನಮಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಸಮಸ್ಯೆಗಳು ಎಲ್ಲಿದೆ ಅನ್ನೋದನ್ನು ಹುಡುಕೊಂಡು ಬರ್ತಾ ಇರೋದು ಮಹಿಳಾ ಆಯೋಗ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾವುದೇ ಊರಾಗಲಿ, ಯಾವುದೇ ಹಳ್ಳಿ ಆಗಲಿ, ಅಲೆಮಾರಿ ಜನಾಂಗ ಆಗಲಿ, ಪ್ರತಿಯೊಬ್ಬರನ್ನು ಮೇಡಮ್ಮು ಹುಡುಕೊಂಡೋಗಿ ಅವ್ರ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರನ್ನ ಇವತ್ತು ನಾವು ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಅಂಥ ಹೆಣ್ಮಕ್ಳು ಹುಟ್ಟಿರೋದು ನಮ್ಮ ಹೆಣ್ಮಕ್ಳ ಒಂದು ಹೆಮ್ಮೆ ಅಂತಲೇ ಹೇಳ್ಕೋಬೇಕು. ಇವತ್ತು ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಈ ಒಂದು ಹುಟ್ಟುಹಬ್ಬ ತುಂಬ ಸಾರ್ಥಕತೆಯನ್ನು ಕೊಡ್ತಾ ಇದೆ. ಅವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸು ಕೊಟ್ಟು ಹೆಚ್ಚು ಒಂದು ಇನ್ನೂ ಮುಂದೆ ಉನ್ನತ ಅಧಿಕಾರ ಸಿಗಲಿ. ಯಾಕೆ ಅಂತಂದರೆ ಯಾವುದೇ ಒಂದು ಸೇವೆ ಮಾಡಬೇಕಂತಂದರೆ ಒಂದು ಅಧಿಕಾರ ಅನ್ನೋದಿರಬೇಕು, ಪವರ್ ಇರಬೇಕು. ಅದು ಇನ್ನೂ ಹೆಚ್ಚು ಸಿಕ್ಕಿ ಇನ್ನೂ ಹೆಚ್ಚು ಸೇವೆಗಳನ್ನು ಮಾಡಲಿ. ನಮ್ಮ ನಾಗಲಕ್ಷ್ಮಿ ಅಕ್ಕ ಅವ್ರಿಗೆ ಒಂದು ಪವರಲ್ಲ, ಅವ್ರ ಫೈರ್ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ. ನಮ್ಮ ದೇಶ ಕಂಡಂಥ ಧೀಮಂತ ಮಹಿಳೆ ಇಂದಿರಾ ಗಾಂಧಿ ಅವರು, ನಮ್ಮ ಕರ್ನಾಟಕ ಕಂಡಂಥ ಧೀಮಂತ ಮಹಿಳೆ ಡಾಕ್ಟರ್ ನಾಗಲಕ್ಷ್ಮಿ ಅವರು. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ.